ಎಲ್ಲರೂ ಎಷ್ಟು ಖುಷಿಯಾಗಿ ಕೂತಿದ್ದೀರಾ. ನೋಡೋದಕ್ಕೆ 2 ಕಣ್ಣು ಸಾಲದು. ಕೀರ್ತನ, ಸುಮ್ಮನೆ ಇರು. ಅಮ್ಮ, ಇನ್ನು ಎಷ್ಟು ದಿನ ಅಂತ ನನ್ನ ಬಾಯಿ ಮುಚ್ಚಿಸ್ತೀಯಾ? ನೋಡಿದ್ಯಲ್ಲ ಇವತ್ತು ನಿನ್ನ ಸೊಸೆಯಿಂದ ಏನೇನೆಲ್ಲ ಅವಾಂತರ ಆಯಿತು ಅಂತ. ನಾನು ಅವತ್ತೇ ಹೇಳಿದ್ದೆ ಇದು ಹೀಗೆ ಆಗುತ್ತೆ ಅಂತ. ಕೀರ್ತನ, ಅವಳೇನು ಬೇಕು ಅಂತ ಹೀಗೆಲ್ಲ ಮಾಡಿದ್ಲು? ಅವಳು ಕೆಲಸ ಮಾಡಿದಾಳೆ, ಹೀಗಾಗುತ್ತೆ ಅಂತ ಅವಳಿಗೇನು ಗೊತ್ತಿತ್ತಾ? ಗೊತ್ತಿಲ್ಲದೆ ಏನು ಚಿಕ್ಕಿ, ನೀವೆಲ್ಲರೂ ಇವಳ ವಿಷಯದಲ್ಲಿ ಬ್ಲೈಂಡ್ ಆಗಿದ್ರಿ ಅಷ್ಟೆ. ಇದಕ್ಕೆ ನಾನು ಹೇಳಿದ್ದು ಸತ್ಯ ಪೊಲೀಸ್ ಆಗೋದು ಬೇಡ ಅಂತ. ನನಗೆ 100% ಗೊತ್ತಿತ್ತು ಈ ಥರನೇ ಏನೋ ಒಂದು ಎಡವಟ್ಟು ಮಾಡ್ಕೋತಾಳೆ ಇವಳು ಅಂತ. ಆಯ್ತಮ್ಮ, ಆಗಿದ್ದಾಗೋಯ್ತೀಗ. ಮನೆಯವರೆಲ್ಲ ಟೆನ್ಷನ್ನಲ್ಲಿದ್ದೀವಿ, ನೀನು ಉಪ್ಪು ಖಾರ ಸುರಿಬೇಡ. ಮಾ ಪ್ಲೀಸ್, ನನ್ನನ್ನು ಯಾಕೆ ವಿಲನ್ ಥರ ನೋಡ್ತಿದ್ಯಾ? ನಾನೇ ನಿಮ್ಮ ಮನೆ ಕೆಟ್ಟದಾಗಲಿ ಅಂತ ಹೇಳ್ತೀನಾ? ನನಗೂ ಈ ಮನೆ ಪರಿಸ್ಥಿತಿ ನೋಡಿ ತುಂಬ ಬೇಜಾರಾಗ್ತಾ ಇದೆ. ಇದೇ ಟೈಮಲ್ಲಿ ಕಾರ್ತಿಕ್ ಬೇರೆ ಮನೇಲಿಲ್ಲ. ಇದ್ದಿದ್ದಿದ್ರೆ ಅವನಿಗೆ ಅವನ ಹೆಂಡತಿ ಸಾಹಸನ ಅರ್ಥ ಮಾಡಿಸ್ಬೋದಾಗಿತ್ತು. ತಂದಿಟ್ಟು ತಮಾಷೆ ನೋಡ್ಬೋದಾಗಿತ್ತು ಅಲ್ವಾ? ರಿತು, ಶಟ್ ಅಪ್. ನೀನು ಚಿಕ್ಕ ಹುಡುಗಿ, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಬೀದಿಲಿ ಹೋಗೋ ಮಾರಿನ ಮನೇಲಿ ತಂದಿಟ್ಕೊಂಡಿದ್ದೀವಿ, ಇದೆಲ್ಲ ನಮಗೆ ಬೇಕಿತ್ತಾ? ನೋಡು ಮನೆಯವ್ರ ನೆಮ್ಮದಿ ಎಲ್ಲ ಹೇಗೆ ಹಾಳಾಗಿದೆ ಇವತ್ತು ಅಂತ. ಯಾರೋ ಮಾಡಿ ತಪ್ಪನ್ನ ಯಾಕೆ ಕೀರ್ತನ ಸತ್ಯನ ಮೇಲೆ ಕಟ್ತಾ ಇದೆಯಾ? ಚಿಕ್ಕಿ, ಇದಕ್ಕೆಲ್ಲ ಬೇಸೆ ಅವಳಲ್ವಾ? ಅವಳ ಕಾರ್ಪೊರೇಟರ್ನ ಅರೆಸ್ಟ್ ಮಾಡಿಲ್ಲ ಅಂದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಕೀರ್ತನ, ನ್ಯಾಯದ ಪರ ಹೋಗೋರಿಗೆ ದಾರಿಯಲ್ಲಿ ಕಲ್ಲು ಮುಳ್ಳು ಸಿಗೋದು ಸಹಜ. ಹಾಗಂತ ನ್ಯಾಯನೇ ಬಿಟ್ಬಿಡು ಅಂತೀಯಾ? ಅಮ್ಮ, ಅವಳ ಕೆಲಸ ಏನೇ ಇದ್ರು ಅದು ಮನೆಯಿಂದ ಆಚೆ ಇರಬೇಕು. ಅವಳ ಕೆಲಸದಿಂದ ನಾವು ಮನೆಯವರೆಲ್ಲ ಯಾಕಮ್ಮ ಸಫರ್ ಆಗಬೇಕು? ಅವಳ ಕೆಲಸದಲ್ಲಿ ತೊಂದರೆ ಬಂದಿದೆ ಅಂತಂದರೆ ಅವಳ ಕೆಲಸದಲ್ಲಿ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾಳೆ ಅಂತ ಅರ್ಥ. ನಾವು ಮನೆಯವರೆಲ್ಲ ಸೇರಿಕೊಂಡು ಅವಳಿಗೆ ಸಪೋರ್ಟ್ ಮಾಡಬೇಕು. ತಪ್ಪು ಮಾಡೋದಷ್ಟೇ ಅಪರಾಧ ಅಲ್ಲ, ಮಾಡಿರೋ ತಪ್ಪನ್ನು ನಾವು ಮುಚ್ಚಿಡೋದು ಕೂಡ ಅಪರಾಧನೇ. ಆದರೆ ನಮ್ಮ ಸತ್ಯ ಹಾಗಲ್ಲ. ಊರಿಗೇನಾದರೂ ಆಗಲಿ ನಾನು ಮಾತ್ರ ಬೆಚ್ಚಗೆ ಮನೇಲಿ ಇರ್ತೀನಿ ಅನ್ನೋದಕ್ಕೆ ಸತ್ಯ ಏನು ನೀನು ಅಂದ್ಕೊಂಡ್ಯಾ? ಸತ್ಯ ಅಂದ್ರೇ ಬೆಂಕಿ. ಸಮಾಜಘಾತಕರ ಎದೆಯಲ್ಲಿ ನಡುಕ ಹುಟ್ಟಿಸಿರುತ್ತೆ, ಗೊತ್ತಾ? ಅದಕ್ಕೆ ಅವಳನ್ನ ಹೆದರಿಸೋದಕ್ಕೆ ನಮ್ಮನ್ನ ದಾಳ ಮಾಡ್ಕೋತಾ ಇದ್ದಾರೆ. ನಾವೀಗ ಗಟ್ಟಿಯಾಗಿ ನಿಲ್ಲಬೇಕು. ಓ ಮೈ ಗಾಡ್, ಏನಾಗಿದೆ ನಿಮಗೆಲ್ಲ? ಕೀರ್ತನ ಪ್ಲೀಸ್, ಈಗಾಗಲೇ ಎಲ್ಲರೂ ಮನಸ್ಸು ಭಾರ ಆಗಿದೆ. ನೀನು ಹೀಗೆಲ್ಲ ಮಾತಾಡಿ ಇನ್ನಷ್ಟು ಮನ್ಸಿಗೆ ನೋವು ಮಾಡಬೇಡ. ರಿತು, ಮಂಜ, ಬನ್ನಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ. ಸತ್ಯ ನೋಡಿದ್ರೆ ಕಷ್ಟ ಆಗತ್ತೆ. ಅಮ್ಮ, ಅಜ್ಜಿ, ಮಾವ, ಎಲ್ರು ಬನ್ನಿ. ಏನೇ ಏನ? ಹಾ, ಏನೇ ಜಾನಕಿ ಇದು? ನಿನ್ನ ಮಗಳು ಪೂಜೆ ಗೀಜೆ ಅಂತ ತುಂಬ ಆಳವಾಗಿ ಹೋಗ್ತಾ ಇದ್ದಾಳೆ. ಮೊನ್ನೆ ಏನೋ ನಮ್ಮ ಮುಂದೆ ನಾಟಕ ಮಾಡೋಕ್ಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡೆ.
ಇವಾಗ ನೋಡಿದ್ರೆ ಜಾನಕಿ ಅವ್ಳಿಗೇನಾದರೂ ದೆವ್ವ ಗಿವ್ವ ಮೆಟ್ಕೊಂಡಿದ್ಯಾ? ಸುಮ್ಮನಿರಿ ಅತ್ತೆ, ಇವಳೇ ಒಂದು ದೆವ್ವ. ಇವಳನ್ನ ನೋಡಿದ್ರೆ ದೆವ್ವನೇ ಓಡೋಗುತ್ತೆ, ಇನ್ನು ಮೆಟ್ಕೊಳ್ಳೋದೆಲ್ಲಿಂದ? ಅಲ್ಲ ಇವಳು ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾಳೆ ಗೊತ್ತೇ ಆಗ್ತಿಲ್ವಲ್ಲ. ಇರೋ ನೋಡ್ತೀನಿ ಅವನಿಗೆ. ಏ ದಿವ್ಯಾ, ಇಲ್ಲಕ್ಕೆ ಬಂದು ಪೂಜೆ ಮಾಡ್ತಾ ಇದ್ಯಾ? ಪೂಜೆ ಮಾಡ್ತಾ ಇರೋದು ಕಾಣಿಸ್ತಿಲ್ವಾ? 1 ನಿಮಿಷ ತಡೀರಿ. ಕಾಣಿಸ್ತಾ ಇದೆ, ಆದರೆ ಇದು ನಮ್ಮನೆದು. ನೀನು ಯಾಕೆ ನಮ್ಮನೆ ಜಾಗದಲ್ಲಿ ಬಂದು ಪೂಜೆ ಮಾಡ್ತಾ ಇದೀಯಾ? ಅಜ್ಜಿ, ಎಲ್ರಿಗೂ ದೇವ್ರು ಒಬ್ಬನೇ. ಹಾಗಂತ ಪಕ್ಕದ ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ತೀಯಾ? ಇದೇನು ಪಕ್ಕದ ಮನೆ ಅಲ್ವಲ್ಲ, ಸುಮ್ಮನೆ ಇರು. ದಿವ್ಯಾ, ಬರ್ತಾ ಬರ್ತಾ ಈ ಕಡೆ ವಾಲ್ತಿದ್ಯಾ, ಇದು ಸರಿರಲ್ಲ. ಅಲ್ಲ, ದೇವ್ರ ಮನೆನ ನಿಮ್ಮ ಕಡೆ ಇಟ್ಕೊಂಡಿದ್ದೀರಾ, ನಾನು ಹೇಗೆ ಪೂಜೆ ಮಾಡಲಿ? ನಾನು ಪೂಜೆ ಮಾಡೋದು ಬೇಡವಾ? ಏಯ್ ಡೌರಾಣಿ, ಸಾಕು ನಿಲ್ಸ ನಿನ್ನ ನಾಟಕನ. ಏನು ನಿಮ್ಮ ಗೋಳು? ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಬಿಡಲ್ಲ. ನಿಮ್ಮ ಗೋಳು ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಬಿಡಲ್ಲ. ಒಂದು ಆಚಾರ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಶ್ಲೋಕ ಗೊತ್ತಿಲ್ಲ, ಏನೇ ಪೂಜೆ ಮಾಡ್ತೀಯ ನೀನು? ಇದಕ್ಕೆ ಮುಂಚೆ ಯಾವಾಗಲಾದ್ರು ಪೂಜೆ ಮಾಡಿದ್ಯೇನೆ? ಅವತ್ತು ಮಾಡಿದ್ನಲ್ಲ ಅಜ್ಜಿ. ಏನು ಮಾಡಿದ್ದೆ ಪೂಜೆ? ಹೋಗಿ ಹಾಕೊಂಡ್ಬಿಟ್ಟು ಗದ್ದದ ಕಡ್ಡಿನ ಅಲ್ಲಾಡಿಸ್ಬಿಟ್ರೆ ಪೂಜೆ ಅಂತಾರ ಅದಕ್ಕೆ? ಅಜ್ಜಿ, ನಮ್ಮ ಮನ್ಸಿಗೆ ತೃಪ್ತಿ ಆಗೋ ಥರ ಮಾಡೋದನ್ನೇ ಪೂಜೆ ಅಂತ ಅನ್ನೋದು. ಆ ದೇವರು ಹೀಗೆ ಪೂಜೆ ಮಾಡು, ಹಾಗೆ ಪೂಜೆ ಮಾಡು ಅಂತ ಯಾವತ್ತಾದ್ರೂ ಹೇಳಿದಾನಾ? ಇವಳಿಗೆ ಇವಳು ಮಾಡಿದ್ದೆ ಶಾಸ್ತ್ರ, ಇವಳು ಆಚರಣೆ ಮಾಡಿದ್ದೆ ಸಂಪ್ರದಾಯ. ರುಕ್ಕು, ನೀನು ಯಾಕೋ ಇತ್ತೀಚೆಗೆ ತುಂಬ ಉರ್ಕೋತಾ ಇದೆಯಾ ಅನಿಸ್ತಾ ಇದೆ. ಇರು, ದೇವ್ರ ತೀರ್ಥ ಕೊಡ್ತೀನಿ. ತಗೋ ರುಕ್ಕು, ದೇವ್ರ ತೀರ್ಥ ಬೇಡ ಅನ್ಬಾರ್ದು. ತಗೋಮ್ಮ. ರೀ, ಇನ್ನಾದರೂ ನಿನ್ನ ಮನಸ್ಸಲ್ಲಿರೋ ಕೆಟ್ಟತನ ಎಲ್ಲ ಹೋಗಲಿ. ಒಳ್ಳೆದನ್ನೇ ಯೋಚನೆ ಮಾಡು, ಒಳ್ಳೆದನ್ನೇ ಮಾಡು. ಕುಡಿ ಗಿರ್ಜಮ್ಮ. ಅತ್ತೆ, ಏನಿದು ವಿಚಿತ್ರ? ವಿಚಿತ್ರನೇ. ತೀರ್ಥ ಆದಮೇಲೆ ಮಂಗಳಾರತಿ. ನಿಮಗೆಲ್ಲ ನಾನು ಬದಲಾಗಿದ್ದೀನಿ ಅಂತ ತೋರಿಸ್ಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು. ಮಾಡ್ತೀನಿ. ಇವ್ರು ಮಾಡಿರೋ ಕೆಲಸಕ್ಕೆ ನೀವ್ಯಾಕೆ ಕ್ಲೀನ್ ಮಾಡ್ತೀರಾ ಚಿಕ್ಕತ್ತೆ? ಅವ್ರವ್ರು ಮಾಡಿರೋ ತಪ್ಪನ್ನ ಅವ್ರವ್ರೇ ಸರಿ ಮಾಡಬೇಕು. ಸರಿ ಮಾಡಿಸ್ತೀನಿ. ಶೋ ಹಾಳಾಗಿ ಹೋಗ್ಲಿ ಬಿಡು ಸತ್ಯ. ಮತ್ತೆ ಯಾಕೆ ಇವ್ರನ್ನೆಲ್ಲ ಮನೆ ಕರ್ಕೊಂಡು ಬಂದೆ? ಹೌದಮ್ಮ ಸತ್ಯ, ಆಗಿದ್ದಾಗೋಯ್ತು, ಕಳಿಸ್ಬಿಡು ಅವ್ರನ್ನ. ಈಗ ಸುಮ್ಮನೆ ಬಿಟ್ರೆ ಇದನ್ನೇ ಚಾಳಿ ಮಾಡ್ಕೋತಾರೆ ರಾಯರೇ. ನಂದೇನಿದ್ರು ಅಲ್ಲೇ ಡ್ರಾ, ಅಲ್ಲೇ ಇದ್ರೆ ನನ್ನ ಮನೆಗೆ ಅಟ್ಯಾಕ್ ಮಾಡ್ತಾರೆ ಇವರು. ನನ್ನ ಮನೆಯವ್ರ ಹತ್ರನೇ ಕೆಟ್ಟದಂಗೆ ನಡ್ಕೋತಾರೆ. ಇದನ್ನೆಲ್ಲ ಮಾಡಿಟ್ಟಿದಿರಲ್ಲ, ಅದನ್ನ ಕ್ಲೀನ್ ಮಾಡ್ತಿರೋ
ಇಲ್ವೋ? ಮಾಡ್ತೀವಕ್ಕ, ಮಾಡ್ತೀವಿ. ಈ ಇನ್ಸಿಡೆಂಟಿಂತನಾದರೂ ಎಲ್ಲರೂ ಅವಳು ಆಪೋಸಿಟ್ ಎತ್ತು ಕಟ್ಟೋಣ ಅಂದ್ಕೊಂಡ್ರೆ ಎಲ್ಲೂ ಅವಳೇ ಗೆದ್ಬಿಟ್ಲು. ಛೇ, ಅಕ್ಕ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಅಕ್ಕ. ಇನ್ನು ಮುಂದೆ ನಿಮ್ಮ ಸವಾಸಕ್ಕೆ ಬರಲ್ಲ ಅಕ್ಕ. ಇಷ್ಟು ಸಾಲದು, ಇನ್ನೂ ಕೆಲಸ ಬಾಕಿ ಇದೆ. ಇನ್ನೇನಕ್ಕ? ಟಾಯ್ಲೆಟ್. ಟಾಯ್ಲೆಟಾ? ಸರಿ ಅಕ್ಕ. ನನ್ನನ್ನೇ ಸತಾಯಿಸ್ತಾ ಇದೆಯಲ್ವಾ ಬಾಲ? ಇನ್ನು ಮುಂದೆ ಈ ದಿವ್ಯ ನಾಟನ ನೋಡ್ತಾ ಇರೋ. ನೀನು ಹೇಗೆ ತಪ್ಪಿಸ್ಕೋತೀಯ ಅಂತ ನಾನು ನೋಡ್ತೀನಿ. ದಿವ್ಯಾ, ಯಾಕೆ ಈ ಥರ ಮಾಡ್ತಿದ್ಯಾ? ರಾತ್ರಿ ಪಕ್ಕ ಬಂದು ಮಲ್ಕೊಂಡಿದ್ದು ನೀನು, ಬೋಂಡ ಅಂಗಡಿ ಹತ್ರ ಹೆಲ್ಪ್ ಮಾಡಕ್ಕೆ ಬಂದಿದ್ದು ನೀನು. ಆದರೆ ಯಾಕೆ ಇವಾಗ ಎಲ್ಲ ಉಲ್ಟಾ ತಿರುವಾಗ್ತಿದ್ಯಾ? ಯಾಕೆ ಈ ಥರ ಮಾಡ್ತಿದ್ಯಾ? ಮನೆಯವರೆಲ್ಲ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಓ ಹೌದಾ? ಆಮೇಲೆ ಅವರೆಲ್ಲ ನನ್ನ ಬಗ್ಗೆ ಅನುಮಾನದಿಂದ ನೋಡಬಾರ್ದಲ್ವಾ? ಬಾಲ ಹಿಂದೆ ಒಂದು ಮುಂದೆ ಒಂದು ಆಡ್ತಾನೆ ಅಂತ ಅನ್ಕೋಬಾರ್ದು. ಅವರೆಲ್ಲ ನನ್ನ ಫ್ಯಾಮಿಲಿ. ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸು. ನಿಲ್ಸಲ್ಲ. ಯಾಕೆ? ಯಾಕೆ ಅಂದರೆ ನನ್ನ ಇಷ್ಟ. ಸರಿಯಾದ ಕಾರಣ ಕೊಡು. ಕೊಡಲ್ಲ. ನೀನು ನಿನಗೇನಿಷ್ಟೋ ಅದನ್ನು ಮಾಡ್ತೀಯಾ, ನಾನು ನನಗೇನಿಷ್ಟನೋ ಅದನ್ನು ಮಾಡ್ತೀನಿ. ಇದರಿಂದ ನನಗೆ ಕಷ್ಟ ಆಗ್ತಾ ಇದೆ. ನೀನು ಮಾಡ್ತಿರೋ ಕೆಲವೊಂದು ವಿಷಯಗಳಿಂದ ನನಗೂ ಕಷ್ಟ ಆಗ್ತದೆ. ಏನದು? ಏನಿಲ್ಲ ಬಿಡು. ಈಗೇನು ಇದನ್ನೆಲ್ಲ ನಿಲ್ಲಿಸ್ತೀಯೋ ಅಥವಾ? ನಿಲ್ಸಲ್ಲ. ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇರೋದು. ಕೆಲವೊಂದು ವಿಷಯಗಳು ನಿನಗೆ ಅರ್ಥ ಆಗ್ತಿಲ್ಲ. ಅದು ನಿನಗೆ ಅರ್ಥ ಆದಮೇಲೆ ಆ ಕ್ಷಣಕ್ಕೆ ನಿಲ್ಲಿಸ್ತೀನಿ. ಆದಷ್ಟು ಬೇಗ ಎಲ್ಲ ವಿಷಯನೂ ಕಂಡ್ಬಿಟ್ಟು ನೋಡು, ಆಗ ನಿನಗೆ ಒಳ್ಳೇದು. ಅದೇನು ಅಂತ ಬಾಯ್ಬಿಟ್ಟು ಹೇಳೋ, ತಿಳ್ಕೊತೀನಿ. ಆಗಲ್ಲ. ನಾನು ನಂದೇ ದಾರಿಲಿ ಅರ್ಥ ಮಾಡಿಸ್ತೀನಿ. ಅತಿ ಆದರೆ ಯಾವುದು ಒಳ್ಳೇದಲ್ಲ ದಿವ್ಯಾ. ಅತಿ ಆಗಕ್ಕೆ ನೀನು ಬಿಡ್ಬೇಡ ಬಾಲ. ದಿವ್ಯ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ನೀನೇ ಯೋಚನೆ ಮಾಡು, ಆಗ ನಿನಗೆ ಉತ್ತರ ಸಿಗತ್ತೆ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ಅದು ಉಪಯೋಗ ಇಲ್ಲ ಅಂತ ಗೊತ್ತಿದ್ರೂ ಮಾತಾಡ್ತಾ ಇದ್ದೀನಲ್ಲ, ಅದು ನನ್ನ ಕರ್ಮ. ಒಗಟ್ ಬಿಡಿಸ್ಬೇಕು ಅಂದರೆ, ಇದೆಲ್ಲ ನಿಲ್ಲಬೇಕು ಅಂದರೆ ನೀನು ನನ್ನ ಹತ್ರ ಮಾತಾಡಲೇಬೇಕು. ಏನು ಫೋರ್ಸ್ ಮಾಡ್ತಿದ್ಯಾ? ಅಯ್ಯೋ ಇಲ್ಲಪ್ಪ, ನಿನ್ನಿಷ್ಟ, ನಂದೇನಿಲ್ಲ. ಏನು? ಸಾರಿ, ಈ ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ. ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸತ್ಯ, ಅವನು ದಯವಿಟ್ಟು ಕಳಿಸ್ಬಿಡಮ್ಮ. ಇಂಥವ್ರು ನಮ್ಮಲ್ಲಿ ಇದ್ದಷ್ಟು ಹೊತ್ತು ನಮಗೇ ಹಿಂಸೆ. ಹೌದು ಸತ್ಯ, ಅವ್ರೇನು ಕೆಲಸ ಮಾಡೋದು ಬೇಡ, ಅವ್ರನ್ನ ಕಳಿಸ್ಬಿಡು ಇಲ್ಲಿಂದ. ಇದವ್ರಿಗೆ ಕೆಲಸ ಅಲ್ಲ ಚಿಕ್ಕತ್ತೆ. ನಮ್ಮ ಮನೆ ತಂಟೆಗೆ ಬರದೇ ಇರೋ ಹಾಗೆ ಬುದ್ಧಿ ಕಲಿಸ್ತಿದ್ದೀನಿ.
ನಮ್ಮ ಮನೆ ಸಹವಾಸ ಸಾಕು ಅನ್ನಿಸ್ಬೇಕು. ಸೂಪರ್ ಅಕ್ಕಪಣ್. ಇವ್ರಿಗೆಲ್ಲ ಹೊಡೆದು ಬಡ್ದು ಬುದ್ಧಿ ಕಲಿಸಿದ್ರೆ ಯೂಸ್ ಇಲ್ಲ. ಹಿಂಗೆ ಬುದ್ಧಿ ಕಲಿಸ್ಬೇಕು. ಏಯ್ ಮಾಡ್ರ ಕರೆಕ್ಟಾಗೆ ಮಗನೇ ಮಾಡಿ ಅಲ್ಲಿ ಕರೆಕ್ಟ್ ಬಿಡು. ಪೊಲೀಸ್ ಅಧಿಕಾರಿಗಳು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಇವರು? ಅವ್ರ ಬಾಸನ್ನ ಅರೆಸ್ಟ್ ಮಾಡಿಬಿಟ್ರೆ ಅವ್ರಿಗೆ ಅವ್ರ ಮನೆಯವ್ರಿಗೆ ತೊಂದರೆ ಕೊಡ್ಬೋದು ಅಂತನಾ? ಇದೆಲ್ಲ ನಿಲ್ಬೇಕು. ಅಯ್ಯೋ, ನಿಷ್ಠಾವಂತರಿಗೆ ಯಾವಾಗಲೂ ತೊಂದರೆ ಜಾಸ್ತಿ ಕಣಮ್ಮ ಸರ್. ಹಾಗಂತ ನಮ್ಮ ಮನೆಯವ್ರ ವಿಷಯಕ್ಕೆ ಬಂದ್ರೆ ಇದ್ದೇ ಫಸ್ಟು, ಇದ್ದೇ ಲಾಸ್ಟು. ಇನ್ನೊಂದು ಸತಿ ಈ ಕಡೆ ತಲೆ ಹಾಕು ಮಲಗಬಾರ್ದು. ಹೋಗಿ ನಿಮ್ಮ ಬಾಸ್ಗೆ ಮತ್ತೆ ಅವ್ರ ಚೇಳಗಳಿಗೆ ವಿಷಯ ಮುಟ್ಟಿಸಿ ವಿತ್ ಬಿಲ್ಡಪ್ಪಲ್ಲಿ. ಇಲ್ಲ ಅಂದರೆ ಅವ್ರಿಗೂ ನರ್ಕ ತೋರಿಸ್ತೀನಿ. ಹೋಗಿ. ಮನೆಯವರೆಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ. ಸತ್ಯ, ಯಾಕಮ್ಮ ಸಪ್ಪಗಿದೆಯಾ? ಅದೇ ರಾರೆ, ಇವತ್ತು ನಡೆದ ಘಟನೆ. ಓಹ್, ನಾವೆಲ್ಲ ಮರೆತೋದ್ವಿ. ಸತ್ಯ, ನಿನ್ನ ಕಂಡ್ರೆ ನನಗೆಷ್ಟು ಹೆಮ್ಮೆ ಅನಿಸುತ್ತೆ ಗೊತ್ತಾ? ಇದ್ರೆ ನಿನ್ನ ಥರ ಇರಬೇಕು. ಆ ರೌಡಿಗಳಿಗೆ ಹೇಗೆ ಬುದ್ಧಿ ಕಲಿಸ್ತೆ ನೋಡು. ಆದರೂ ಆ ರೌಡಿಗಳಿಂದ ಮನೆಯವ್ರು ಎಲ್ರಿಗೂ ತೊಂದರೆ ಆಯಿತು. ನಿನ್ನ ಫೀಲ್ಡಲ್ಲಿ ಇದೆಲ್ಲ ಮಾಮೂಲಿ ಕಣಮ್ಮ. ಆದರೆ ನಿನ್ನ ಧೈರ್ಯ ನೋಡಿ ನಮಗೆಲ್ರಿಗೂ ಖುಷಿ ಆಯಿತು. ಅತ್ಗೆ ಸೂಪರ್. ನೀವು ಮಂಜಣ್ಣ ನಿಮ್ಮನ್ನ ಅಕ್ಕ ಬಾಂಡ್ ಅಂತ ಕರೆಯೋದು ಸರಿಯಾಗೇ ಇದೆ. ನಿಜ ಸತ್ಯ. ತಪ್ಪು ಮಾಡಿದವನು ಎಷ್ಟೇ ಪವರ್ಫುಲ್ ವ್ಯಕ್ತಿ ಆಗಿದ್ರು ನೀನು ಹೆದರ್ದೆ ಸತ್ಯದ ಪರ ನಿಂತೆ ನೋಡು, ಆಗಲೇ ನೀನು ಗೆದ್ದುಬಿಟ್ಟೆ. ಆ ರೌಡಿಗಳ ಪಾಡು ನಮಗಂತೂ ನೋಡೋಕ್ಕಾಗಲಿಲ್ಲ. ಹೀಗೂ ಶಿಕ್ಷೆ ಕೊಡಬಹುದಾ ಅಂತ ನಮಗೆ ಆಶ್ಚರ್ಯ ಆಗೋಯ್ತು. ನಮ್ಮ ಅತ್ಗೆನೇ ಬೇರೆ, ಅವ್ರ ಸ್ಟೈಲೇ ಬೇರೆ. ಸತ್ಯ, ಯಾರನ್ನಾದ್ರೂ ಹುಡುಕ್ತಾ ಇದೆಯಾ? ಹ್ಞೂ ಚಿಕ್ಕತ್ತೆ. ಅತ್ತೆ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಏನಿಲ್ಲಮ್ಮ, ಬೇಸರ ಮಾಡಿಕೊಂಡು ಹೋಗಿ ಮಾಡಿ ಮೇಲೆ ಕೂತಾಳೆ. ಹೌದಾ? ನಮಗಂತೂ ಅವಳನ್ನ ಸಮಾಧಾನ ಮಾಡೋದಕ್ಕೆ ಆಗಿಲ್ಲ ಸತ್ಯ. ನಾನು ಟ್ರೈ ಮಾಡಿದೆ ಅದಕ್ಕೆ, ಆದರೆ ದೊಡ್ಡಮ್ಮ ನನ್ನ ಬೈದು ಕಳಿಸ್ಬಿಟ್ರು. ಮತ್ತೀಗೇನು ಮಾಡೋದು? ಏನು ಮಾಡೋದು ಅಂತ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳೋದು? ನೀನುಂಟು, ನಿಮ್ಮ ಅತ್ತೆ ಉಂಟು. ಪಾಪ ಭವ, ಅವಳನ್ನ ಹೀಗ ಹೆದರ್ಸೋದು? ಹೆದರ್ಸಿದ್ದು ನಾನೊಬ್ಬನೇ ಅಂದ್ಕೊಂಡೆ. ನೀವಿಬ್ಬರು ಈ ನಾಟಕದಲ್ಲಿ ಸೇರ್ಕೊಂಡಿರ್ತಾನೆ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾರಲ್ಲ.
ಅತ್ತೆ